ನಮಸ್ಕಾರ ಸ್ನೇಹಿತರೆ. ಬೆಳಗಿನ ತಿಂಡಿಗಾಗ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ಗಾಗ್ಬೋದು. ಇದನ್ನು ಅವಲಕ್ಕಿ ಉಪ್ಪಿಟ್ಟು ಭಾಳ ರುಚಿಯಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ನೋಡಿ. ಬನ್ನಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು 1 ಕಪ್ಪು ನೋಡಿ ಈ ಥರ ಗಟ್ಟಿ ಅವಲಕ್ಕಿ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ 2 ಕಪ್ಪು ಅವಲಕ್ಕಿ ತೊಗೋತಾ ಇದ್ದೀನಿ. 2 ಕಪ್ ಅವಲಕ್ಕಿ ಹಾಕ್ಕೊಂಡು ಒಂದು ಹಾಕ್ಕೊಂಡೆ, ಇನ್ನೊಂದು ಹಾಕ್ಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಬರೋಣ. ಧೂಳೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಅವಲಕ್ಕಿನಲ್ಲಿ, ಹಾಗಾಗಿ ಚೆನ್ನಾಗಿ ತೊಳ್ಕೊಂಬಂದೆ ನೋಡಿ. ತೊಳ್ಕೊಂಬಂದಿದ್ದನ್ನ ನೀರೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು, ಈಗ ನಾವು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡ ನಂತರ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. 1-2 ಸ್ಪೂನು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ನೋಡಿ. ಇವಾಗ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 ಈರುಳ್ಳಿ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದೆ. ಇಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಫ್ರೆಶ್ ಕರಿಬೇವಿನ ಸೊಪ್ಪು. ಈ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ನಾವು ಇಲ್ಲಿ ಫ್ರೋಝನ್ ಬಟಾಣಿ ಇಟ್ಕೊಂಡಿದ್ದೀನಿ. ಇದೇ ಅವಲಕ್ಕಿ ವಿಶೇಷತೆ, ಇನ್ನೇನಿಲ್ಲ. ಕಡಲೆಬೀಜ ಹಾಕಿಲ್ಲ, ಕಡಲೆಬೇಳೆ ಹಾಕಿಲ್ಲ, ಬರೀ ಬಟಾಣಿ ಈರುಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಅವಲಕ್ಕಿ ರೆಸಿಪಿ. ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿತ್ತು. ಸ್ವಲ್ಪ ಉಪ್ಪು ಹಾಕ್ತೀನಿ. ಆ ಬಟಾಣಿಗೆ ಈರುಳ್ಳಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ಹಾಕಿದೆ. ಸ್ವಲ್ಪ ಬೇಯಲಿ ಬಟಾಣಿ. ಈರುಳ್ಳಿನೂ ಬೇಯುತ್ತೆ ಬೇಗ, ಬಟಾಣಿನೂ ಬೇಯುತ್ತೆ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ ಕಲ್ಲರ್ಗೆ. ನಮ್ಮ ಅವಲಕ್ಕಿ ಕಲರ್ಫುಲ್ಲಾಗಿರಬೇಕಲ್ವ, ಅದಕ್ಕೆ ಅವಲಕ್ಕಿಗೆ ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಅರಿಶಿನದ ಪುಡಿ. ನೋಡಿ ಇವಾಗ ಅವಲಕ್ಕಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ. ನೀರಲ್ಲಿ ನೆನೆಸೋದು ಬೇಡ, ಚೆನ್ನಾಗಿ 1-2-3 ಸರಿ ತೊಳೆದ್ಬಿಟ್ಟು ಈ ರೀತಿ ಇಟ್ಟರೆ ಚೆನ್ನಾಗಿ ನೆಂದು ಬಿಡಿ ಬಿಡಿಯಾಗುತ್ತೆ ನಮ್ಮ ಅವಲಕ್ಕಿ ಉಪ್ಪಿಟ್ಟು. ನೋಡಿ ಇವಾಗೆಲ್ಲ ಬೆಂದಿದೆ. ಇದಕ್ಕೆ ನಾವೀಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಬಟಾಣಿ. ಈಗ ಅವಲಕ್ಕಿ ಹಾಕ್ಕೊಂಬರೋಣ ಇದಕ್ಕೆ ನಾವು. ನೋಡಿ ಈಗ ಬೇಯ್ತು, ಎಲ್ಲ ಹಾಕಿದ್ದೀನಿ ಇದಕ್ಕೆ, ನೋಡೋದ್ರಲ್ಲ. ಬನ್ನಿ ಇವಾಗ ಅವಲಕ್ಕಿ ಹಾಕ್ಕೊಂಬಿಡೋಣ ಇದಕ್ಕೆ ನಾವು. ಆವಾಗಲೇ ನೆನೆಸಿಟ್ಟಿದ್ವಲ್ಲ, 10 ನಿಮಿಷ ನೆನೆಸಿಟ್ರೆ ಸಾಕು. ಕೇವಲ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನಮ್ಮ ಅವಲಕ್ಕಿ ಉಪ್ಪಿಟ್ಟು. ಬಾಕ್ಸ್ಗೂ ಹಾಕ್ಬೋದು, ಬಿಸಿ ಬಿಸಿ ಕಾಫಿ ಜೊತೆ ತಿನ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ತಿನ್ಬೇಕು. ನೋಡಿ ಇವಾಗ ರೆಡಿಯಾಗಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಾಕ್ತೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು. ಕೊತ್ತಂಬರಿ ಖಾಲಿ ಆಗಿತ್ತು, ನಂಗೆ ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ. ತುಂಬ ಕಲರ್ಫುಲ್ಲಾಗಿ, ಗ್ರೀನಾಗಿ, ಯೆಲ್ಲೋ, ವೈಟು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಅವಲಕ್ಕಿ ಉಪ್ಪಿಟ್ಟು ಎಷ್ಟು ಬೇಗ ಆಯಿತು. ಅವಲಕ್ಕಿ ಚಿತ್ರಾನ್ನ ಆದರೂ ಅಂದ್ಕೊಳ್ಳಿ. ಇದಕ್ಕೆ ಇವಾಗ 1 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕೋಣ. ನಿಂಬೆಹಣ್ಣು ರಸ ಹಾಕಿದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ತುಂಬ ಹೊತ್ತು ಸ್ಟವ್ ಮೇಲೆ ಇಡಬಾರ್ದು ನಮ್ಮ ಅವಲಕ್ಕಿ ಚಿತ್ರಾನ್ನ. ನೋಡಿ ಇವಾಗ ಆಯಿತು, ರೆಡಿಯಾಗಿದೆ. ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡು ನಾನು ಇದನ್ನು ಸಂಜೆ ಟೀ ಟೈಮಿಗೆ ಮಾಡಿಕೊಂಡು, ನಾನು ಟೀ ಜಾಸ್ತಿ ಕುಡಿಯೋಲ್ಲ, ಕಾಫಿ ಮಾಡ್ಕೊಂಡಿದ್ದೆ. ಟೀ ಪ್ರಿಯರ್ ಆದರೆ ಟೀ ಮಾಡ್ಕೊಳ್ಳಿ, ಕಾಫಿ ಪ್ರಿಯರ್ ಆದರೆ ಕಾಫಿ ಮಾಡಿಕೊಂಡು ಜೊತೆಗೆ ಅವಲಕ್ಕಿ ಇಟ್ಕೊಂಡು ತಿಂತಾಯಿದ್ರೆ ಆಹಾ, ಇನ್ನು ತಿನ್ಬೇಕು ಅನಿಸುತ್ತೆ ಗೆಳೆಯರೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಅವಲಕ್ಕಿ ರೆಸಿಪಿ ಎಷ್ಟು ಸುಲಭವಾಗಿ ಮಾಡಿದೆ ಅಂತ. ನೀವು ಕೂಡ ಈ ಥರ ಸುಲಭವಾದ ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ ಫ್ರೆಂಡ್? ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಇನ್ನು ಹೊಸ ರುಚಿಯೊಂದಿಗೆ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಮತ್ತೆ ಹೋಗಿ ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್.